ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇನ್ನು ಎಷ್ಟು ದಿನಗಳ ಕಾಲ ಇರಲಿದೆ ಹಾಗೂ ಮುಂದಿನ ವರ್ಷ ಜೂನ್ 3ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇನ್ನೂ ಬಾಕಿ ಇರಲಿದೆ. ಸೊ ಪಂಚಮ ಶನಿ ಅಂತಂದಾಗ ನೀವು ಇನ್ನು 1 ವರ್ಷಗಳ ಕಾಲ ಬಹಳವೇ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ವ್ಯವಹಾರಗಳಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕಾದ ಎಲ್ಲದೂ ಹೇಳ್ತಾನೆ, ಪರಿಹಾರವನ್ನು ಸಹ ತಿಳಿಸ್ತಾ ಇದ್ದೇನೆ, ಆಯ್ತಲ್ವಾ? ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಹಾಗಂತ ದಯವಿಟ್ಟು ನಿಮ್ಮ ವೈಯಕ್ತಿಕ ಫೋನ್ ನಂಬರ್ಗಳನ್ನ ಅಡ್ರೆಸ್ನೆಲ್ಲ ಕಮೆಂಟ್ ಮಾಡಬೇಡಿ. ಅದೇನಿದ್ರು ನಮ್ಮ ಆಫೀಸ್ ನಂಬರ್ಗೆ ವಾಟ್ಸಪ್ ಮಾಡಬೇಕು. ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿದ ತಕ್ಷಣ ನಾವು ನಿಮಗೆ ಕರೆ ಮಾಡಲ್ಲ, ನಮ್ಮ ಆಫೀಸ್ನವರು ಕರೆ ಮಾಡಲ್ಲ. ಯಾರಾದ್ರೂ ನಮ್ಮ ಹೆಸರು ಹೇಳ್ಕೊಂಡು ನಿಮಗೆ ಕರೆ ಮಾಡಿದ್ರು ಅಂತ ಆದ್ರೆ ಅದಕ್ಕೆ ಸಮಸ್ಯೆ. ಮೊದಲೇ ಪಂಚಮ ಶನಿ ಇದ್ದೀರಾ, ಸಮಸ್ಯೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಉದ್ದೇಶ. ನೀವೇನೇ ಇದ್ರು ನಮ್ಮ ಸ್ಕ್ರೀನ್ ಮೇಲೆ ಇರುವ ನಮ್ಮ ನಂಬರ್ಗೆ ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡ್ಬೇಕಷ್ಟೇ, ಗೊತ್ತಾಯ್ತಲ್ವಾ? ಖಂಡಿತವಾಗಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಹೊರತುಪಡಿಸಿ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ರಿಲೇಟೆಡ್ ಆಗಿ ಮುಂದೆ ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ? ಒಳ್ಳೇದಾಗ್ಲಿ. ಮುಖ್ಯವಾಗಿ ಈ ಪಂಚಮ ಶನಿಯಲ್ಲಿ 1.5 ವರ್ಷದಿಂದ ಈಚೆಗೆ ಆಲ್ರೆಡಿ ನಿಮಗೆ ಪಂಚಮ ಶನಿ ಏನು ಎತ್ತ ಎಷ್ಟು ಮುಳುಗಿಸ್ತಾ ಇದೆ ಎಲ್ಲ ಅನುಭವ ಆಗಿರ್ತದೆ ಬಹಳಷ್ಟು ಜನಕ್ಕೆ. ಇನ್ನೂ ಕೆಲವರು ನಮಗೆ ಪಂಚಮ ಶನಿಯ ದುಷ್ಪ್ರಭಾವ ಏನು ಕಾಣ್ತಾ ಇಲ್ಲ, ನಾನು ಚೆನ್ನಾಗೇ ಇದೀನಲ್ಲ ಅಂತ ಅನ್ಸುವವರು ಇರ್ತಾರೆ. ಯಾಕೆಂದ್ರೆ ಇನ್ನು 1 ವರ್ಷ ಇದೆಯಲ್ಲ ಮುಳುಗಿಸ್ಲಿಕ್ಕೆ. ಸೊ ಏನಾಗುತ್ತೆ, ಪಂಚಮ ಶನಿ ಯಾವಾಗಲೂ ಸಹ ಸಮಸ್ಯೆದಾಯಕ. ಅಪವಾದಗಳು, ವೃಶ್ಚಿಕ ರಾಶಿಯವರಿಗೆ ಅಪವಾದಗಳು ಜಾಸ್ತಿ. ಇನ್ನೂ 1 ವರ್ಷ ನಿಮಗೆ ಅಪವಾದಗಳಿಗೆ ಸಿಲುಕೊಳ್ತೀರಿ. ನೀವು ಮಾಡದೇ ಇರುವ ತಪ್ಪನ್ನ ನೀವೇ ಮಾಡಿದ್ದೀರಿ ಅಂತ ನಿಮ್ಮ ತಲೆ ಮೇಲೆ ಹಾಕಿದ್ರೆ ಎಷ್ಟು ದುಃಖ ಆಗತ್ತೆ. ಅದರಲ್ಲಿ ನಾನು ಮಾಡೇ ಇಲ್ಲ ಸರ್, ನನಗೆ ಗೊತ್ತೇ ಇಲ್ಲ, ನಾನು ನನ್ನ ಮೇಲೆ ಹಾಕಿದ್ರೆ ನನ್ ಕೆಲ ಆಗ್ತಾ ಇಲ್ಲ ತಡ್ಕೊಳಕ್ಕೆ ಅಂತ. ಸೊ ವೃಶ್ಚಿಕ ರಾಶಿಯವರಿಗೆ ಇನ್ನು 1 ವರ್ಷಗಳ ಕಾಲ ಪಂಚಮ ಶನಿಯಿಂದ ಅಪವಾದ ಯೋಗಗಳು, ನಿಮ್ಮ ಮೇಲೆ ಅಪವಾದ ಬರ್ತಕ್ಕಂಥದ್ದು, ಮಾಡದೇ ಇರೋದನ್ನ ನೀವೇ ಮಾಡಿದ್ದೀರಿ ಅಂತ. ಎರಡನೇದಾಗಿ ಮಕ್ಕಳ ವಿಚಾರದಲ್ಲಿ ಚಿಂತೆ. ನೀವು ತುಂಬಾ ಪ್ರೀತಿಸುವ ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ, ನೀವು ಸ್ವಲ್ಪ ಹಿರಿಯ ನಾಗರಿಕರಿದ್ದೀರಿ, ಮಕ್ಕಳು ದೊಡ್ಡವರಾಗಿದ್ದಾರೆ ಅಂದ್ರೆ ಅವರಿಂದ ಒಂದಿಷ್ಟು ದುಃಖ. ಮಗ ಏನೋ ಹೇಳ್ದ, ಮಗಳು ಏನೋ ಹೇಳಿದ್ರು, ಮಕ್ಕಳು ಕಿತ್ತಾಡಿ ನಿಮಗೆ ತುಂಬಾ, ಯಾಕಂದ್ರೆ ನಿಮಗೆ 2 ಮಕ್ಕಳು ಸಮಾನರೇ, ಆದ್ರೆ ನಿಮ್ಮಿಬ್ಬರ ಮಕ್ಕಳ ಜಗಳ ನಿಮಗೆ ಜೀರ್ಣಿಸ್ಕೊಳಕ್ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಸೊ ಅದರಿಂದ ಇದನ್ನು ಗಮನಿಸಬೇಕು. ಇಲ್ಲ ಮಕ್ಕಳಿನ್ನು ಚಿಕ್ಕವರಿದ್ದಾರೆ ಅಂದ್ರೆ ಆ ಮಕ್ಕಳು ಬೇರೆ ರೀತಿಯಲ್ಲಿ ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ನರ್ಸರಿಗೆ ಹೋಗೋ ಮಕ್ಕಳು ಇರ್ಲೇಬೇಕಾದ್ರೆ ವೃಶ್ಚಿಕ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲೇ ದೊಡ್ಡ ಚಿಂತೆ ಆಗಿರುತ್ತೆ. ಅಯ್ಯೋ ಇನ್ನೇನ್ ಮಾಡೋದು, ಇನ್ನೂ 1 ವರ್ಷಗಳ ಕಾಲ ಅದು ಮುಂದುವರಿಯಲಿದೆ ಮಕ್ಕಳ ವಿಚಾರದಲ್ಲಿ. ಆದ್ರಿಂದ ಸಿಟ್ಟು ಬಂದ್ಕೊಂಡು ಏನೋ ಮಾಡಬಾರದು. ಆಮೇಲೆ ಇನ್ನೂ 1 ವರ್ಷ ದಯವಿಟ್ಟು ಹೇಳ್ತೀನಿ, ವೃಶ್ಚಿಕ ರಾಶಿಯವರಿಗೆ ಮೊದಲೇ ಗುರುಬಲ ಬೇರೆ ಶುರುವಾಗಲಿದೆ. ಸೊ ಅದ್ರಿಗೆ ಅದೃಷ್ಟ ಬಂದಿರೋ ತರ ಭಾಗ್ಯಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಪಂಚಮ ಧನಾಧಿಪತಿ ಆಗ್ತಾನೆ. ಪರಮೋಚ್ಚ ಸ್ಥಿತಿಯಲ್ಲಿ ಗುರುಬಲ, ಅದ್ಭುತವಾದ ಗುರುಬಲ. ಹಾಗಂತ ಜಾಬ್ ರಿಸೈನ್ ಮಾಡ್ಬಿಟ್ಟು ಮತ್ತೊಂದು ಜಾಬ್ಗೆ ಹೋಗ್ತೀನಿ ಅಂದ್ರೆ ಎಚ್ಚರ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸದೆ ಜಾಬ್ ರಿಸೈನ್ ಮಾಡಬೇಡಿ.
ಅಥವಾ ಬೇರೆ ಜಾಬ್ ರಿಸೈನ್ ಮಾಡ್ಬಿಟ್ಟು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಬಹಳ ಡೇಂಜರಸ್ಸು. ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಶುರು ಮಾಡುವಷ್ಟು ದೊಡ್ಡ ರಿಸ್ಕ್ ಕೆಲಸ ಇನ್ನೊಂದಿಲ್ಲ. ಹಿಂಗೋ ನಡೆದೋಗಿ ಅರ್ಧಂಬರ್ಧ ಆದ್ಮೇಲೆ ಮತ್ತೆ ಬಿದ್ದೋದ್ರೆ ಮತ್ತೆ ಹೆಕ್ಕೋದು ಕಷ್ಟ ಆಗುತ್ತೆ. ಸೊ ಅದರಿಂದ ಸಾಲ ಮಾಡೋದು, ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿ ಹೂಡಿಕೆ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟು, ಅಥವಾ ತುಂಬಾ ರಿಸ್ಕಿ ಕೆಲಸಗಳು ಮಾಡ್ತಕ್ಕಂಥದ್ದು. ಹೇಳ್ತಾರೆ ಈ ಜಾಗ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನ ಕಡಿಮೆ ಕೊಟ್ಬಿಡ್ತಾರೆ, ಸ್ವಲ್ಪ ಏನೋ ಇದಿದೆ ಪ್ರಾಬ್ಲಮ್, ತೊಂದ್ರೆ ಅದನ್ನ ನಾನು ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ, ಅದನ್ನ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಕಡಿಮೆ ಜಾಗದಲ್ಲಿ ಸಿಗ್ತದೆ ಅಂತ ತಗೊಂಡು ದುಡ್ಡು ತಗೊಳ್ಳೋದು, ಜಮೀನ್ ತಗೊಳ್ಳೋದು, ವ್ಯವಹಾರಗಳು ಮಾಡೋದು, ಮೋಸ ಹೋಗುವ ಸಾಧ್ಯತೆ ಜಾಸ್ತಿ ವೃಶ್ಚಿಕ ರಾಶಿಯವರಿಗೆ. ಸೊ ನಿಮಗೆ ಈ ಭಾಗ್ಯಸ್ಥಾನದಲ್ಲಿ ಗುರು ಬರೋದ್ರಿಂದ ನಿಮಗೆ ಏನಾಗುತ್ತೆ, ಅದೃಷ್ಟ ಏನೋ ಪ್ರಕಾರ ಬರಬಹುದು, ಆದ್ರೆ ಪಂಚಮ ಶನಿನ ತಾತ್ಸಾರ ಮಾಡುವಂಗಿಲ್ಲ, ಎಲ್ಲೂ ಬೇಕಾದ್ರೂ ಮೋಸ ಆಗ್ಬಿಡ್ಬೋದು. ಸೊ ಅದರಿಂದ ವೃಶ್ಚಿಕ ರಾಶಿಯವರು ಯಾವುದೇ ಮೌತ್ ವಾಟರಿಂಗ್ ಡೀಲ್ಗಳು ಬಂದ್ರೆ ನೀವು ಅದನ್ನ ಒಪ್ಕೊಳ್ತಕ್ಕಂಥದ್ದು ಬಹಳ ತಪ್ಪಾಗಿರ್ತದೆ. ಸೊ ಮತ್ತೊಂದೇನಂತಂದ್ರೆ ಪರೀಕ್ಷೆಗಳು, ತುಂಬಾ ಜಾಸ್ತಿ ಪರೀಕ್ಷೆಗಳನ್ನ ಒಳಪಡ್ತೀರಿ. ಇನ್ನೂ 1 ವರ್ಷಗಳ ಕಾಲ ನಿಮಗೆ ಪರೀಕ್ಷೆ ಇದೆ, ಪರೀಕ್ಷೆಯನ್ನ ಪ್ರತಿನಿತ್ಯ ಪರೀಕ್ಷೆ ಮಾಡ್ತಾ ಇರ್ತಾರೆ, ನೀವು ಗೆಲ್ತಾ ಇರಬೇಕು. ಸಾವಧಾನವಾಗಿ, ಯಾರ ಹತ್ರ ಜಗಳ ಮಾಡಕ್ ಹೋಗ್ಬೇಡಿ, ಯಾರನ್ನೂ ಬಡದಾಟ ಅಂತೂ ದಯವಿಟ್ಟು ಹೋಗ್ಬೇಡಿ. ಕೋರ್ಟು ಕಚೇರಿಗೂ ಯಾವ ವಿಚಾರಗಳು ಹೋಗ್ಬಾರ್ದು, ಅಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು, ಮಾತುಕತೆಯಲ್ಲೇ ಮುಗಿಸ್ಬಿಡ್ಬೇಕು. ಕೋರ್ಟಿಗೆ ಹೋಗ್ತೀನಿ, ನಡಿ ನಾನು ಹೋಗ್ತೀನಿ ಕೋರ್ಟಿಗೆ, ಬೇಡ ಆಯ್ತು ಬಿಡಪ್ಪ, ಯಾವ್ದು ಕೋರ್ಟ್ ಕಚೇರಿ ಯಾಕೆ, ಬಾ ನಾವಿಲ್ಲೇ ಸೆಟ್ಲ್ ಮಾಡ್ಕೊಂಬೋಣ ಅಂತ ಮೊದಲೇ ಸೆಟ್ಲ್ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು ಅತ್ಯುತ್ತಮ. ಸಾಲ ಮಾಡಕ್ ಹೋಗ್ಬೇಡಿ, ಸಾಲ ಕೊಡೋಕ್ ಹೋಗ್ಬೇಡಿ, ಸಾಲ ಕೊಡ್ಸೋಕು ಹೋಗ್ಬೇಡಿ. ಹೊಸದಾಗಿ ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡೋದು ತಪ್ಪು, ಸಾಲ ಕೊಡೋದು ತಪ್ಪು, ಸಾಲ ಕೊಡಿಸೋದು ನಾನಿದ್ದೀನಪ್ಪ ನೀನ್ ಕೊಡಪ್ಪ ತೊಂದ್ರೆ ಇಲ್ಲ, ನಾಳೆ ಅವನು ಓಡಾಡ್ತಾನೆ, ನಿಮ್ಮನ್ನ ಹಿಡ್ಕಂತಾರೆ, ಸಾಲ ಕೊಡಿಸಿದ್ ನೀನ್ ಹೇಳಿದ್ದಕ್ಕೆ ಕೊಡಿ, ನೀನ್ ಕೊಡಿವಾಗ ಅಂತ. ಸೊ ಅದರಿಂದ ಈ ವಿಚಾರಗಳ ಮೇಲೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ವೃಶ್ಚಿಕ ರಾಶಿಯ ಗಂಡಸರಿಗೆ ನಾನು ಹೇಳ್ತಾ ಇದ್ದೀನಿ, ಹೆಂಗಸರಿಗೂ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಂತರವನ್ನ ಕಾದುಕೊಳ್ಬೇಕು. ನೀವು ವೃಶ್ಚಿಕ ರಾಶಿಯ ಸ್ತ್ರೀಯರಾದ್ರೂ ಇನ್ನೊಬ್ಬರು ಸ್ತ್ರೀಯರಿಂದ ಸ್ವಲ್ಪ ಅಂತರ ಕಾದುಕೊಳ್ಬೇಕು, ಪುರುಷರಾದ್ರೆ ಸ್ತ್ರೀಯಿಂದ ಸಿಕ್ಕಾಪಟ್ಟೆ ಅಂತರ ಕಾದುಕೊಳ್ಬೇಕಾಗ್ತದೆ. ಸುಮ್ಮನೆ ಇಲ್ದಿದ್ದ ಸಂಬಂಧಗಳನ್ನೆಲ್ಲ ಕಟ್ಟಿ ನೀವು ಬಹಳ ಸ್ಟ್ರಿಕ್ಟ್ ಆಗಿರ್ತೀರಿ, ಬಟ್ ಏನೋ ಸಹಾಯ ಮಾಡಕ್ ಹೋಗ್ತೀರಿ, ಅದು ಎಲ್ಲರ ಕಣ್ಣು ಕುಗ್ತದೆ, ಏನೋ ಇರಬೇಕು ಮ್ಯಾಟ್ರು, ಅದಕ್ಕೆ ಹೋಗ್ತಾರದು ಇವ್ರ ಹಿಂದೆ ಅಂತಾರೆ. ಇದೇನಾಗ್ಬಿಡುತ್ತೆ, ನಿಮಗೆ ಒಂಥರ ಮಚ್ಚೆ ಇಲ್ಲದೆ, ಯಾವುದೇ ಕಲೆ ಇಲ್ಲದೆ ಜೀವನವನ್ನು ನಡ್ಕೊಂಡ್ ಬಂದಿರೋದು. ನೀವು ಒಂದು ಕಲೆ ಆಗ್ಬಿಡ್ಬಾರ್ದು ಅನ್ನುವಂಥದ್ದು ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಪಂಚಮ ಶನಿ ಅಪವಾದಗಳು ತಲೆ ಮೇಲೆ ಬಂದು ಕೂತ್ಕೊಳ್ತಕ್ಕಂಥದ್ದು. ಆಮೇಲೆ ನೀವು ಜವಾಬ್ದಾರಿಗಳು ವಹಿಸ್ಕೋಬಾರ್ದು. ಇನ್ನು 1 ವರ್ಷ ಏನಾಗ್ಬಿಡುತ್ತೆ, ಇನ್ನು 1 ವರ್ಷಗಳ ಕಾಲ ಯಾವುದೋ ದೇವಸ್ಥಾನದ ಟ್ರಸ್ಟ್, ನಿಮ್ದೇ ಜವಾಬ್ದಾರಿ, ಈ ಫಂಕ್ಷನ್ ಮಾಡಿ, ಇದೊಂದು ದೊಡ್ಡ ಕೆಲಸ, ನಿಮ್ ಫ್ಯಾಕ್ಟ್ರಿನಲ್ಲಿ ಈ ಜವಾಬ್ದಾರಿ, ದೊಡ್ಡ ಫಂಕ್ಷನ್ ಇದು, ನೀನೇ ಮಾಡು, ಇದ್ರ ನಾನ್ ಮಾಡ್ತೇನೆ ಅಂತ ಜವಾಬ್ದಾರಿಗಳು ವಹಿಸ್ಕೊಳ್ಳಕ್ ಹೋದಾಗ ಅಲ್ಲಿ ಅಪವಾದಗಳು ಬರ್ತವೆ. ದುಡ್ಡು ತಿಂದ್ಲು ಅಂತ. ಸೊ ಈ ಅಪವಾದಗಳು ಬರ್ದಾರಂಗ್ ನೋಡ್ಕೊಳ್ಬೇಕು. ಸ್ವಲ್ಪ ಎಚ್ಚರಿಕೆಯಿಂದ, ಮೇಲೆ ಸಾಲ ಮಾಡ್ಕೊಂಡಾರು ತುಪ್ಪ ತಿನ್ನೋ ಹತ್ರ ಇರಬಾರ್ದು. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ನಿಮ್ ಕೈಲಾಗತ್ತಾ, ನೀವ್ ಎಸಿನೋ ಕಾರೋ ದೊಡ್ಡದೋ ತಗೊಂಡ್ರಿ, ಆಗಲ್ಲ, ಬೇಡ ತಗೊಳ್ಳೋದೇ ಬೇಡ, ಇನ್ನೊಂದು ವರ್ಷ ಬಿಟ್ಟು ತಗೊಂಡ್ರೆ ಏನು ತೊಂದರೆ ಇಲ್ಲ. ಸೊ ಅದ್ರಿಂದ ಆಮೇಲೆ ಯಾಕೆಂದ್ರೆ ನೀವು ಸಾಲಗಳು ಮಾಡ್ಕೊಂಡು ಏನೋ ತಗೊಂಡು ಆಮೇಲೆ ಸಾಲಗಳ EMIಗಳು ಕಟ್ಟಕ್ಕಾಗದೆ ಒದ್ದಾಡ್ಕೊಂಡು ಅವಮಾನಿತರಾಗಬಾರದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಸೊ ಇದೆಲ್ಲ ಎಚ್ಚರಿಕೆ ವಹಿಸಬೇಕು. ಹಾಗೂ ಶನಿಶ್ಚರನ ಆರಾಧನೆ ಬಹಳ ಮುಖ್ಯವಾಗಿ ಮಾಡಬೇಕು. ನೀವು ಎಷ್ಟು ಜಾಸ್ತಿ ಶನಿ ಆರಾಧನೆ ಮಾಡ್ತೀರೋ ಅಷ್ಟು ಜಾಸ್ತಿ ನಿಮಗೆ ಶನಿಶ್ಚರ ಅನುಗ್ರಹವಾಗಿ, ಶನಿಶ್ಚರನ ಪ್ರಭಾವ, ದುಷ್ಪ್ರಭಾವ ಕಡಿಮೆ ಆಗಿ ಒಳ್ಳೆ ಪ್ರಭಾವ ಬರ್ತದೆ. ನೋಡಿ, ಒಳ್ಳೆ ಪ್ರಭಾವ ಕೊಡದೆ ಹೋದ್ರೂ ಪರವಾಗಿಲ್ಲ, ದುಷ್ಪ್ರಭಾವ ಆಗಬಾರ್ದು, ನ್ಯೂಟ್ರಲ್ ಆಗ್ಬಿಟ್ರು ಸಾಕು, ಬಹಳಷ್ಟು ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಈಗ ವೃಶ್ಚಿಕ ರಾಶಿಯ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ಒಂದಿಷ್ಟು ಬಿಸಿ ತುಪ್ಪಗಳಾಗ್ಬಹುದು, ಚತುರ್ಥಾಧಿಪತಿಯೇ ಪಂಚಮದಲ್ಲಿರೋದ್ರಿಂದ. ವೃಶ್ಚಿಕ ರಾಶಿಯವರಿಗೆ ತಾಯಿಯ ವಿಚಾರ ಬಿಸಿ ತುಪ್ಪ ಆಗಬಹುದು, ಚತುರ್ಥಾಧಿಪತಿ ಪಂಚಮದಲ್ಲಿರೋದ್ರಿಂದ. ಅಣ್ಣ ತಮ್ಮ, ಅಕ್ಕ ತಂಗಿ, ಸಹೋದರರ ವಿಚಾರ ಸಮಸ್ಯೆ ಆಗ್ಬಹುದು. ಸೊ ಹೀಗೆ ಹಲವಾರು ವಿಚಾರಗಳಿರ್ಬೋದು. ಬಟ್ ನೀವೇನ್ ಮಾಡಬೇಕು, ಬಹಳ ಸಾವಧಾನವಾಗಿ, ಬಹಳ ವಿಶೇಷವಾಗಿ ಸಾವಧಾನವಾಗಿ, ಎಲ್ಲೂ ಜಗಳ ಆಗದಂಗೆ ನೋಡ್ಕೊಳ್ಬೇಕು. ಬಹಳ ಇಂಪಾರ್ಟೆಂಟ್ ಪರಿಹಾರ, ಎಲ್ಲೂ ಜಗಳ ಆಗದಂಗೆ ಮೇಂಟೈನ್ ಮಾಡಬೇಕು. ಇಲ್ಲ ಆಟೋಮೆಟಿಕ್ ಆಗಿ ಆಗ್ತಾ ಇದೆ, ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇದೆ, ಪರಿಹಾರ ಮಾಡ್ಕೊಳ್ಬೇಕು. ಬಹಳ ವಿಶೇಷವಾದ ಪವರ್ಫುಲ್ ಪರಿಹಾರಗಳು ಹೇಳ್ತೇನೆ ವೃಶ್ಚಿಕ ರಾಶಿಯವರಿಗೆ, ಅದನ್ನ ಮಾಡಿ. ಶನೈಶ್ಚರನ ಆರಾಧನೆಯನ್ನ ಬಹಳ ವಿಶೇಷವಾಗಿ ನೀವು ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದರಲ್ಲಿ ಶನೈಶ್ಚರನ ಒಂದು ಸ್ತೋತ್ರ ಪಠನಗಳು, ಅದರಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ಬಹುದು, ಓಂ ಶಂ ಶನೈಶ್ಚರಾಯ ನಮಃ. ಶಂ ಅನ್ನುವಂಥದ್ದು ಬೀಜಾಕ್ಷರ, ಶನೈಶ್ಚರನ ಬೀಜಾಕ್ಷರ. ಸೊ ಓಂ
ಶಂ ಶನೇಶ್ಚರಾಯ ನಮಃ. ಬಹಳ ಜನ ಶನೇಶ್ವರ ಅಂತಾರೆ, ಬಟ್ ಶನೇಶ್ಚರ, ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ ಅರ್ಥ. 2.5 ವರ್ಷ ಇರ್ತಾನೆ ಒಂದು ರಾಶಿಯಲ್ಲಿ ಅಂತ ಅರ್ಥ. ಸೊ ಈ ಒಂದು ಬೀಜಾಕ್ಷರ ಜಪವನ್ನ ನೀವು ಮಾಡಿದ್ರೆ, ಅಂದ್ರೆ ಪ್ರತಿಯೊಬ್ಬರು ಸಹ ಪ್ರತಿನಿತ್ಯ ಬೆಳಗ್ಗೆ ಒಂದು 108 ಸಲ, ರಾತ್ರಿ ಸಾಯಂಕಾಲ ಕೈಕಾಲು ತೊಳ್ಕೊಂಡು ಹೋದ ಸ್ನಾನ ಮಾಡ್ಕೊಂಡು ಬಂದು ಮತ್ತೊಂದು 108 ಸಲ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಈ ಜಪ ಮಾಡಿದ್ರು ಸಾಕು, ನಿಮಗೆ ಅದ್ಭುತವಾಗಿ ಶನೇಶ್ವರ ಅನುಗ್ರಹವಾಗಲಿದೆ. ಅದ್ರ ಜೊತೆಗೆ ದಶರಥ ಕರ್ತ ಶನಿ ಸ್ತೋತ್ರ ಇರ್ತದೆ, ಅದರ ಪಠನೆಯನ್ನು ಮಾಡಬಹುದು. ಈ ವಿಡಿಯೋ ಎಂಡ್ ಅಲ್ಲಿ ಅದ್ಭುತವಾದಂತಹ ಒಂದು ಶನಿ ಸ್ತೋತ್ರವನ್ನು ನಾನು ಹೇಳ್ತಾನೆ, ಅದನ್ನ ಪ್ರತಿನಿತ್ಯ ನೀವು ಕೇಳಿಸ್ಕೊಳ್ಬಹುದು. ಶನೇಶ್ವರನ ಅಷ್ಟೋತ್ರ ಪ್ರತಿನಿತ್ಯ ಪಠನೆ ಮಾಡಬಹುದು. ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆಯನ್ನ ಅದರಲ್ಲಿ ನೀವು ಒಂದು ಮಣ್ಣಿನ ಹಣತೆ ಅಥವಾ ಕಬ್ಬಿಣದ ಒಂದು ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆಯನ್ನು ಹಾಕಿ ಒಂದು ಬೆರಳುಗಾತ್ರ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚತಕ್ಕಂಥದ್ದು ಇರಬಹುದು. ಚೊಕ್ಕಿನ ಮುಂದೆ ನಿಮ್ಮ ಮುಖವನ್ನು ಒಂದ್ಸಲ ನೋಡ್ಕೊಳ್ಬಹುದು, ಕರಡಿಲಿ ನೋಡ್ಕೊಂಡಂಗ ಆ ಎಣ್ಣೆಯಲ್ಲಿ ಆ ಎಣ್ಣೆಯನ್ನ ದಾನ ಮಾಡತಕ್ಕಂಥದ್ದಿದೆ. ಶನೇಶ್ವರನ ದೇವಸ್ಥಾನದಲ್ಲಿ ಶನೇಶ್ವರನಿಗೆ ಗಾಣದ ಎಳ್ಳೆಣ್ಣೆಯಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಕರಿ ಎಳ್ಳಿನಲ್ಲಿ ಶನೇಶ್ವರನಿಗೆ ಅಷ್ಟೋತ್ತರ ಅರ್ಚನೆಯನ್ನ ಮಾಡಿಸ್ಕೊಳ್ತಕ್ಕಂಥದ್ದು. ಈ ತರ ಪ್ರತಿಯೊಂದು ಶನೇಶ್ವರನ ಅನುಗ್ರಹಕ್ಕೋಸ್ಕರ ನೀವು ಪ್ರಾರ್ಥನೆ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಆದ್ರೆ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರಗಳಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದೇ ಶನಿ ಶಾಂತಿ. ಅದರಲ್ಲೂ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದ್ಭುತವಾದಂತಹ ಪರಿಹಾರ. ಆ ಒಂದು ವಿಶೇಷವಾದ ಶನಿ ಶಾಂತಿಯಲ್ಲಿ ಶನೇಶ್ವರನ ಚಿಹ್ನೆ ಯಾವುದು? ಶನೇಶ್ವರನ ಚಿಹ್ನೆ ಕುದುರೆಯ ಲಾಳ. ನೀವು ಹೇಳಿದ್ರಲ್ಲ, ಕುದುರೆ ಲಾಳ ಎಲ್ಲ ಮನೆಯಲ್ಲಿ ಬಾಗಿಲಿಗೆಲ್ಲ ಹಾಕಿಟ್ಟಿರ್ತಾರ ಕುಡಿಯಲ್ಲ, ಆ ಕುದುರೆಯ ಲಾಳದ ಒಂದು ಚಿಹ್ನೆಯಲ್ಲಿ ಒಂದು ವಿಶೇಷವಾದ ಕೃಷ್ಣವೀಟಿಕಾ ರತ್ನವನ್ನ ನಾನು ಡಾಲರ್ ಅನ್ನು ಮಾಡಿಸಿದ್ದೇನೆ, ಗೊತ್ತಲ್ವಾ? ಈ ಕೃಷ್ಣವೀಟಿಕಾ ರತ್ನವನ್ನ ಕುದುರೆ ಲಾಳದ ಒಂದು ಡಿಸೈನ್ ಅಲ್ಲಿ ಡಾಲರ್ ಮಾಡಿಸಿ ಈ ವಿಶೇಷವಾಗಿರತಕ್ಕಂಥ ಇನ್ನೂ ಪವರ್ಫುಲ್ ಆಗಿರತಕ್ಕಂತಹ ಮಾಲೆ, ಇದು ಬಂದು ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ, ಒರಿಜಿನಲ್ ಕೃಷ್ಣ ಶಾಲ್ಮಲಾ ರತ್ನಗಳು. ಈ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆಯನ್ನ ಕೃಷ್ಣವೀಟಿಕಾ ರತ್ನದ ಒಂದು ಶನೇಶ್ವರನ ಒಂದು ಡಾಲರ್ ಗೊತ್ತಲ್ವಾ, ಇದು ಕುದುರೆ ಲಾಳದ ಆಕಾರದಲ್ಲಿ ಒಂದು ಡಾಲರ್ ಅನ್ನು ಮಾಡಿಸಿದ್ದಾನೆ. ಇದನ್ನ ಹಾಗೂ ಈ ಮಾಲೆಯನ್ನ ವಿಶೇಷವಾಗಿ ವೈಶಾಖ ಅಮಾವಾಸ್ಯೆ ಶನಿವಾರ ಬಂದಿದೆ ಈ ಬಾರಿ. ಸೊ ಶನಿವಾರದ ದಿವಸನೇ ವೈಶಾಖ ಅಮಾವಾಸ್ಯೆ 16ನೇ ತಾರೀಕು, ಮೇ 16ನೇ ತಾರೀಕು ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡಿ ಈ ವಿಶೇಷವಾದ ಡಾಲರ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು, ಬಹಳ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ಅವತ್ತಿನ ಸಹ ಇನ್ನೂ ಹಲವಾರು ಹೋಮಗಳಿದೆ. ಅದರಲ್ಲೂ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಮಾಟ ಮಂತ್ರಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿ, ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಇನ್ನೂ ಹಲವಾರು ವಿಶೇಷವಾದ ಹೋಮಗಳನ್ನು ಮಾಡಿ ಅದರಲ್ಲಿ ಈ ಮಾಲೆಯನ್ನ, ಈ ಡಾಲರ್ ಅನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಸಾಕು, ಪರವಾಗಿಲ್ಲ. ನೀಟಾಗಿ ಒಂದು ಪೇಪರ್ ನಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬರೆದು ಅದೊಂದು ಫೋಟೋ ತೆಗೆದು ನಮಗೊಂದು ವಾಟ್ಸ್ಆಪ್ ಮಾಡಿದ್ರು ಆಯ್ತು. ಇಲ್ಲ ವಾಟ್ಸ್ಆಪ್ ಅಲ್ಲೇ ನೀಟಾಗಿ ಟೈಪ್ ಮಾಡ್ತೀರಾ, ಟೈಪ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಸೊ ಸಂಕಲ್ಪ ಸೇವೆಗೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದ್ರೆ ಅವತ್ತಿನ ದಿವಸ ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಒಂದು ಮಹಾ ಸಂಕಲ್ಪದಲ್ಲಿ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಶಾಲ್ಮಲಾ ಮಣಿಗಳ ಒಂದು ಮಾಲೆ ಜೊತೆಗೆ ವಿಶೇಷವಾದ ಶನೇಶ್ವರನ ಕೃಷ್ಣವೀಟಿಕಾ ರತ್ನದ ಒಂದು ಡಾಲರ್ ಇರತಕ್ಕಂಥ ಮಾಲೆಯನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದು. ವಿಶೇಷವಾದ ಏನಾದ್ರು ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ನಮ್ಮ ಆಫೀಸ್ ನಂಬರ್ ಇದೆ, ಖಂಡಿತವಾಗಿ ನೀವು ಕಾಲ್ ಮಾಡಿ ಕೇಳಬಹುದು. ಅಕಸ್ಮಾತ್ ಕಾಲ್ ಅಟೆಂಡ್ ಆಗಲಿಲ್ಲ ಅಂದ್ರೆ ವಾಟ್ಸಪ್ ಮಾಡಿ, 1 ಬಿಟ್ಟು 4 ಸಲ ಕಾಲ್ ಮಾಡಿ, ಏನು ಟೆನ್ಷನ್ ಇಲ್ಲ. ಬಟ್ ಯಾರು ಸಹ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ಸ್ ಅಲ್ಲಿ ನಿಮ್ಮ ವೈಯಕ್ತಿಕ ನಂಬರ್ನ ಹಾಕಬೇಡಿ. ಯಾರ್ಯಾರೋ ನಾವೇ ವಿಠಲ್ ಭಟ್ರು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ರೆ ನಂಬ್ಕೊಂಡು
ಸಮಸ್ಯೆ ಆಗಬಾರದು ಅನ್ನುವಂಥ ಉದ್ದೇಶನ ಹೇಳ್ತೀನಿ. ದಯವಿಟ್ಟು ನಿಮ್ಮ ನಂಬರ್ನ ಯಾರು ಸಹ ಕೆಳಗಡೆ ಕಮೆಂಟ್ ಮಾಡಬೇಡಿ. ದಯವಿಟ್ಟು ಹೇಳ್ತೀನಿ, ನಿಮ್ಮ ನಂಬರ್ ಕಮೆಂಟ್ ಮಾಡಬೇಡಿ. ಒಳ್ಳೇದಾಗ್ಲಿ. ಇನ್ನು ಬೇರೆ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ನಿಮ್ಮ ಕಮೆಂಟ್ಸ್ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಬಟ್ ನಿಮ್ಮ ವೈಯಕ್ತಿಕ ಅಡ್ರೆಸ್, ನಿಮ್ಮ ವೈಯಕ್ತಿಕ ನಂಬರ್ನ ಕಮೆಂಟ್ ಮಾಡಬೇಡಿ, ನಮಗೆ ವಾಟ್ಸ್ಆಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸ್ಆಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಇಲ್ಲ ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡಿಕೊಂಡು ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ನಾವು ಕಾಲಲ್ಲೇ ನನ್ನ ಹತ್ರ ಮಾತಾಡಬೇಕು, ಕನ್ಸಲ್ಟೇಷನ್ ಬೇಕು ನಿಮಗೆ ಅಂತ ಆದ್ರೆ ನಮಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.